ಶ್ರೀ ಗುರುಭ್ಯೋ ನಮಃ. ರಾಮಾಯಣವನ್ನು ರಚಿಸಿರುವಂಥ ವಾಲ್ಮೀಕಿ ಮಹರ್ಷಿಗಳ ಒಂದು ಜೀವನ ಚರಿತ್ರೆಯನ್ನು ಸಂಕ್ಷೇಪವಾಗಿ ಅಂತಂದರೆ ವಿಹಂಗ ವೀಕ್ಷಣವಾಗಿ ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣಂತೆ. ಇಲ್ಲಿ ವಾಲ್ಮೀಕಿ ಮಹರ್ಷಿಗಳ ಪೂರ್ವಾಶ್ರಮದ ಹೆಸರು ಕೆಲವಷ್ಟು ಪುರಾಣಗಳಲ್ಲಿ ಬೇರೆ ಬೇರೆಯೇ ಹೇಳಿದ್ದಾರೆ. ರತ್ನಾಕರ ಒಟ್ಟು ಅಂತ ಕೂಡ ಹೇಳಿದ್ದಾರೆ. ಆದರೆ ಇಲ್ಲಿ ಅವರ ಪೂರ್ವಾಶ್ರಮದ ಹೆಸರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಅವರು ಎಷ್ಟು ಒಳ್ಳೆಯ ಕಾವ್ಯವನ್ನು ರಚನೆ ಮಾಡಿ ನಮ್ಮೆಲ್ಲರಿಗೂ ಪಾವನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ನಾವು ದೃಷ್ಟಿಯಲ್ಲಿ ಇಟ್ಕೊಬೇಕಾಗುತ್ತೆ. ಕೇಶಿನಿ ಮತ್ತು ಸುಮತಿ ಎನ್ನುವಂಥ ಬ್ರಾಹ್ಮಣ ದಂಪತಿಗಳೇ ಒಂದು ಮಗು ಜನ್ಮಿಸುತ್ತೆ. ಅವನಿಗೆ ಹೆಸರು ಅಗ್ನಿಶರ್ಮ ಅಂತ ನಾಮಕರಣ ಮಾಡ್ತಾರೆ. ಈ ಅಗ್ನಿಶರ್ಮನಿಗೆ ಓದು ಮತ್ತು ಬರಹ ಹತ್ತೋದೇ ಇಲ್ಲ. ಈ ರೀತಿ ಹತ್ತದೇ ಇದ್ದಾಗ ಆತ ಪ್ರಾಯಕ್ಕೆ ಬರ್ತಾನೆ. ಆತನಿಗೆ ವಿವಾಹ ಕೂಡ ಮಾಡ್ತಾರೆ. ಇಬ್ಬರು ಮಕ್ಕಳು ಕೂಡ ಹುಟ್ಟುತ್ತಾರೆ. ಹುಟ್ಟಿದ ನಂತರ ಏನಾಗುತ್ತೆ, ಈ ಅಗ್ನಿಶರ್ಮ ನಿವಾಸ ಮಾಡುವಂಥ ಪ್ರಾಂತ್ಯದಲ್ಲಿ ಭೀಕರವಾಗಿರುವಂಥ ಬರಗಾಲ ಬರುತ್ತೆ. ಅದಕ್ಕೋಸ್ಕರ ಆತ ಅರಣ್ಯಕ್ಕೆ ತಂದೆ ತಾಯಿ ಹಾಗೂ ಮಕ್ಕಳು ಹೆಂಡತಿಯೊಂದಿಗೆ ಅರಣ್ಯಕ್ಕೆ ಹೋಗ್ತಾರೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಪೂರ್ತಿ ವಿವರಗಳಿಗಾಗಿ ಚಳ್ಳಕೆರೆ ಲತಾಶ್ರೀ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಎಲ್ಲರಿಗೂ ನಮಸ್ಕಾರ.